ಹಲೋ ಎವ್ರಿವನ್. ಕಲಾಂ ಬ್ಯಾಚ್ ಇದರ ಹಿಸ್ಟ್ರಿ ಕ್ಲಾಸ್ ಇದು. ಕಲಾಂ ಬ್ಯಾಚ್ ಸ್ಟಾರ್ಟ್ ಆಗಬೇಕಾದ್ರೆ ನಾನು ಹೇಳಿದ್ದೆ, ಮೊದಲಿನ 8-10 ಕ್ಲಾಸು ಅಥವಾ 8-10 ದಿನಗಳ ವಿಡಿಯೋ, ಅದಕ್ಕೆ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನುವ ಆಧಾರದ ಮೇಲೆ ನಾನು ಬೇರೆ ಇಂಪ್ರೂವ್ಮೆಂಟ್ಸ್ಗಳನ್ನು ಮಾಡಬಹುದು ಅಂತ. ಎಷ್ಟೋ ಸಾರಿ ನಾನು ವಿಡಿಯೋ ಮಾಡ್ತಾ ಇದ್ದೆ, ಆಮೇಲೆ ಬರ್ತಾ ಬರ್ತಾ ಸ್ಟೂಡೆಂಟ್ ರೆಸ್ಪಾನ್ಸ್, ಲೈಕ್, ಕಮೆಂಟ್ ಅದು ಕಡಿಮೆ ಆದಾಗ ಒಬ್ಬ ಎಜುಕೇಟರ್ ಆಗಿ ಅಥವಾ ಒಬ್ಬ ಯೂಟ್ಯೂಬ್ನಲ್ಲಿ ವಿಡಿಯೋ ರಿಲೀಸ್ ಮಾಡೋರಿಗೆ ಏನಾಗುತ್ತೆ, ಇಲ್ಲ ಇದು ಯಾಕೋ ವರ್ಕ್ ಆಗ್ತಾ ಇಲ್ಲ, ರೆಸ್ಪಾನ್ಸ್ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಒಂದು ವೇಳೆ ನಿಮಗೆ ಇದು ಅರ್ಥ ಆಗ್ತಾ ಇದ್ದರೆ ಅಥವಾ ನೀವು ಇದನ್ನು ಕಂಪ್ಲೀಟಾಗಿ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಇವತ್ತು ಒಂದು ಅಪ್ಡೇಟ್ ಏನಂತಂದರೆ, ಯಾವತ್ತು ಇಷ್ಟು ದಿನ ನಾವೇನು ಮಾಡ್ತಾ ಇದ್ವಿ, ಒಂದು PDF ಅನ್ನು ತೋರಿಸಿ ಅಲ್ಲಿ ನಾನು ಅಂಡರ್ಲೈನ್ ಮಾಡ್ತಾ ಇದ್ದೆ ಮತ್ತು ನೀವು ಅದನ್ನೇ ನೋಡ್ತಾ ಇದ್ರಿ. ಆದರೆ ಅಕ್ಷರಗಳಿಗಿಂತ ಒಂದು ಚಿತ್ರ ನಮಗೆ ಹೆಚ್ಚು ಮಾಹಿತಿಯನ್ನು ತಿಳಿಸುತ್ತೆ, ಹೆಚ್ಚು ದಿನ ನೆನಪಿನಲ್ಲಿ ಇಟ್ಕೊಳ್ಳೋ ಥರ ಆಗುತ್ತೆ ಆ ಒಂದು ಮಾಹಿತಿಯನ್ನು ಆವಾಗ, ಅಲ್ವಾ? ಚಿತ್ರ ಇದ್ದರೆ ಹೆಚ್ಚು ನೆನಪಿನಲ್ಲಿರುತ್ತೆ. ಸೊ ಈಗ ಮುಖ್ಯವಾಗಿ ನಾನು ಕೆಲವು ಇಮೇಜಸ್ಗಳನ್ನು ಆ್ಯಡ್ ಮಾಡಿ ಅದರ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಹಾಗಾದರೆ ನೋಟ್ಸ್ ಕೊಡಲ್ವಾ ಇನ್ಮೇಲೆ ಅಂತ ಕೇಳಬಹುದು. ನೋಟ್ಸ್ ಇರುತ್ತೆ. ನೋಟ್ಸ್ ನೋಡಿ, ಕನ್ನಡ ಪ್ಲಸ್ ಇಂಗ್ಲೀಷ್ ನೋಟ್ಸ್, ಆಮೇಲೆ ಕನ್ನಡ ನೋಟ್ಸ್, ಆಮೇಲೆ ಇಂಗ್ಲೀಷ್ ನೋಟ್ಸ್, ಮೂರನ್ನು ಸಪ್ರೇಟಾಗಿ ನಾನು ಕೊಡ್ತೇನೆ. ಇದು ಎಲ್ಲಿ ಸಿಗುತ್ತೆ ಅಂತಂದರೆ, ನೋಟ್ಸು ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ನಲ್ಲಿ ಲಿಂಕ್ ಹಾಕಿರ್ತೇನೆ. ಯಾವುದ್ರದ್ದು? ನಾನು ಗೂಗಲ್ ಡ್ರೈವ್ ಲಿಂಕ್ ಹಾಕಿರ್ತೇನೆ. ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು. ಕಲಾಂ ಬ್ಯಾಚ್ ನೋಟ್ಸ್ ಅಂತ ಈಗ ಕಾಣಿಸ್ತಾ ಇದೆ ನೋಡಿ. ಸೊ ಅಲ್ಲಿ ಹೋದರೆ ಕನ್ನಡ ನೋಟ್ಸ್ ಬೇಕಿದ್ರೆ ಕನ್ನಡ ನೋಟ್ಸು, ಇಂಗ್ಲೀಷು ಬೇಕಿದ್ರೆ ಇಂಗ್ಲೀಷು, ಆಮೇಲೆ ಕನ್ನಡ ಪ್ಲಸ್ ಇಂಗ್ಲೀಷು. ಸೊ ಈ ರೀತಿ ಕ್ಲಿಕ್ ಮಾಡಿದರೆ ಸಬ್ಜೆಕ್ಟ್ ವೈಸ್ ನಾನಲ್ಲಿ ನೋಟ್ಸನ್ನು ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಈಗ ಹಿಸ್ಟ್ರಿ ಈ ಕ್ಲಾಸಿದ್ದು ಮಾತ್ರ ಮಾಡಿದ್ದೇನೆ, ಬೇರೆ ಹಿಂದಿನ ತರಗತಿಗಳದ್ದು ಮುಂದೆ ಮಾಡ್ತೇನೆ. ಸೊ ಅಲ್ಲಿ ನಿಮಗೆ ಯಾವ ಬೇಕೋ ಅಂತಂದರೆ ಕನ್ನಡ, ಇಂಗ್ಲೀಷು, ಕನ್ನಡ ಪ್ಲಸ್ ಇಂಗ್ಲೀಷು ಮೂರು ಸಹ ಸಿಗುತ್ತೆ. ಸೊ ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಸರಿಯಾದ ರೀತಿಯಲ್ಲಿ ಅದನ್ನು ಯುಟಿಲೈಸ್ ಮಾಡ್ಕೋಬಹುದು. ಮತ್ತು ಅದ್ರ ಜೊತೆ ಈಗ ಈ ಒಂದು ಮೆಥಡಿಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ ಆಮೇಲೆ ತಿಳಿಸಿ ಅರ್ಥ ಆಗ್ತಾ ಇದೆಯಾ. ಯಾಕಂದರೆ ಇಮೇಜಸ್ಗಳಿರೋದ್ರಿಂದ ಹೆಚ್ಚು ಕಲ್ಪನೆ ಬರಬಹುದು ಅನ್ನೋದು ನನ್ನ ಅಭಿಪ್ರಾಯ. ಓಕೆನಾ? ಸೊ ಈ ರೀತಿ ಮಾಡ್ತಾ ಹೋಗೋಣ. ಎಕಾನಮಿ, ಜಿಯೋಗ್ರಫಿ, ಪೊಲಿಟಿಯಲ್ಲೂ ಸಹ ಇದನ್ನೇ ಅಪ್ಲೈ ಮಾಡ್ತಾ ಹೋಗಿದ್ದೇನೆ. ಸೊ ಸರಿಯಾಗಿ ಅಬ್ಸರ್ವ್ ಮಾಡಿ ಆಮೇಲೆ ಹೇಳಿ ನಿಮ್ಮ ಅಭಿಪ್ರಾಯವನ್ನು. ಏನೇ ಇದ್ರೂ ತಿಳಿಸ್ಬಹುದು, ಕಮೆಂಟ್ ಮಾಡ್ಬೋದು. ಎಸ್, ಕಾಣಿಸ್ತಾ ಇದೆ ಸ್ಕ್ರೀನ್ ಅಲ್ವಾ? ಓಕೆ. ಸೊ ಹಿಸ್ಟ್ರಿಯಲ್ಲಿ ನಾವು ಇಲ್ಲಿ ತನಕ ಏನು ನೋಡಿದ್ವಿ ಹೇಳಿ? ಹಿಸ್ಟ್ರಿಯಲ್ಲಿ ಇಲ್ಲಿ ತನಕ ನೋಡಿರೋದು ಏನಂತಂದರೆ, ನಾವು ಯಾವ್ಯಾವ ಸೋರ್ಸ್ಗಳನ್ನು ರೆಫರ್ ಮಾಡ್ತೇವೆ ಅಥವಾ ಮುಖ್ಯವಾದ ಸೋರ್ಸ್ಗಳು ಯಾವ್ದು, ಶಾಸನಗಳಿರಬಹುದು, ಲಿಟ್ರರಿ ಸೋರ್ಸ್ಗಳಿರಬಹುದು, ನಾಣ್ಯಗಳಿರಬಹುದು, ಅದರಲ್ಲಿ ಮುಖ್ಯವಾದವುಗಳು ಯಾವುದು ಅನ್ನೋದನ್ನು ನೋಡಿದ್ವಿ. ಹಿಸ್ಟ್ರಿ ಅಂದರೆ ಬರೀ ಸೋರ್ಸ್ ಮಾತ್ರ ಅಲ್ಲ. ನಿಜವಾದ ಹಿಸ್ಟ್ರಿ ಸ್ಟಾರ್ಟ್ ಆಗೋದು ಈ ಒಂದು ಚಾಪ್ಟರಿಂದ. ಹಿಂದಿನ ಯಾವುದೇ ವಿಡಿಯೋವನ್ನು ನೋಡದೇ ಇದ್ದರೂ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೂ ಓಕೆ. ಯಾಕಂತಂದರೆ ಈ ಎಲ್ಲ ಮುಗಿದ್ಮೇಲೆ ಮತ್ತೆ ಸೋರ್ಸ್ಗಳನ್ನ ರೆಫರ್ ಮಾಡ್ಬೋದು. ನೀವು ಹಿಂದಿನ ವಿಡಿಯೋಗಳನ್ನು ಆಮೇಲೆ ಸಹ ನೋಡ್ಬೋದು. ಅಂದರೆ ಇವತ್ತಿಂದ ಸರಿಯಾಗಿ ನೋಡ್ತಾ ಹೋಗಿ. ಹಿಂದಿನ ನೋಡಿದರೆ ಒಳ್ಳೆಯದೇ, ಬಹಳ ಒಳ್ಳೆಯದು. ಆದರೆ ಅದಾಗಿಲ್ಲ ಅಂತಂದರೂ ಇವತ್ತಿಂದ ಕರೆಕ್ಟಾಗಿ ಮುಗಿಸ್ಕೊಳ್ತಾ ಹೋಗಿ. ಈಗ ಹಿಸ್ಟ್ರಿಯಲ್ಲಿ ಸ್ಟೋನ್ ಏಜ್ ಅಂತ ಬಂತು. ಮನುಷ್ಯನ ಒಂದು ಇತಿಹಾಸವನ್ನು ನಾವು ನೋಡಿದರೆ ಅಲ್ವಾ, ಇವತ್ತು ನಾವೇನು ಯೂಸ್ ಮಾಡ್ತಾ ಇದ್ದೇವೆ? ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ದೇವೆ. ಇದೊಂದು ಟೆಕ್ನಾಲಜಿ, ತಂತ್ರಜ್ಞಾನ. ಈ ತಂತ್ರಜ್ಞಾನ ಡೆವಲಪ್ ಆಗಬೇಕು ಅಂತಂದರೆ ಅದು ಎಷ್ಟೋ ಜನ ಕೆಲಸ ಮಾಡಿದ್ದಾರೆ, ಎಷ್ಟೋ ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಒಂದು ತಂತ್ರಜ್ಞಾನಕ್ಕೆ ಇಷ್ಟು ಶ್ರಮ ಬೇಕು ಅಂತಾದರೆ ಇನ್ನು ಮನುಷ್ಯನ ಎವಲ್ಯೂಷನ್ಗೆ ಅದೆಷ್ಟು ವರ್ಷಗಳು ಬೇಕಾಗಿರ್ಬೋದು ಅಲ್ವಾ? ನಿರಂತರವಾದಂಥ ವಿಕಾಸ ಅದು. ನಾವು ಮೊದಲು ಹೇಳಿದ್ವಿ ಪ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ, ಹಿಸ್ಟೋರಿಕ್ ಪೀರಿಯಡ್ ಅಂತ. ಪ್ರೀ ಹಿಸ್ಟ್ರಿ ಅಂತಂದರೆ ಇತಿಹಾಸ ಪೂರ್ವಕಾಲ ಅಥವಾ ಪ್ರಾಗ ಇತಿಹಾಸ ಅಂತ ಹೇಳ್ಬೋದು. ಅಲ್ಲಿ ಯಾವುದೇ ಲಿಖಿತ ಆಧಾರ ಇರೋದಿಲ್ಲ, ಲಿಖಿತ ಪುರಾವೆ ಇರೋದಿಲ್ಲ. ನಾವೇನು ಮಾಡಬೇಕು ಆವಾಗ? ಬರೆದಿರೋದೇನು ಸಿಕ್ಕಿಲ್ಲ ಅಂತಂದರೆ ಆವಾಗ ಮನುಷ್ಯ ಯಾವ ವಸ್ತುಗಳನ್ನು ಯೂಸ್ ಮಾಡ್ತಾ ಇದ್ದ ಅದನ್ನು ಸ್ಟಡಿ ಮಾಡಬೇಕು ಅಲ್ವಾ? ಆಗಿನ ಕಾಲದಲ್ಲಿ ಮನುಷ್ಯ ಹೆಚ್ಚು ಬಹಳ ಯೂಸ್ ಮಾಡಿರೋದು ಯಾವುದು? ಕಲ್ಲು, ಸ್ಟೋನ್. ಸೊ ಆ ಸ್ಟೋನಿಂದಾನೇ ಮನುಷ್ಯ ತನ್ನ ಜೀವನವನ್ನು ಲಕ್ಷಾಂತರ ವರ್ಷಗಳ ಕಾಲ ನಡೆಸ್ಕೊಂಡು ಬರ್ತಾನೆ. ಇವತ್ತು ಮೊಬೈಲ್ ಇಲ್ಲದೆ ಇದ್ದರೆ ನಮಗೆ ಒಂದು ದಿನಾನೂ ಕಳೆಯಲಿಕ್ಕೆ ಆಗೋದಿಲ್ಲ. ಆದರೆ ಆಗ ಮನುಷ್ಯ ಬರೀ ಕಲ್ಲಿನ ಮೂಲಕ ಲಕ್ಷಾಂತರ ವರ್ಷಗಳ ಕಾಲ ಬದುಕೊಂಡು ಬಂದಿದ್ದಾನೆ. ಸೊ ಅದಕ್ಕೆ ಸ್ಟೋನ್ ಏಜ್ ಅಂತ ಕರೀತೇವೆ ನೋಡಿ.
ನಿಧಾನವಾಗಿ ಮನುಷ್ಯ ಆಗ ಸ್ಟೋನ್ ಏಜಿಂದ ಇವತ್ತಿನ ತನಕ ಡೆವಲಪ್ ಆಗಿದ್ದಾನೆ. ಆವಾಗ ರಿಟರ್ನ್ ರೆಕಾರ್ಡ್ಸ್ ಇರಲಿಲ್ಲ. ಮತ್ತು ನಾವು ಅದನ್ನು ನೋಡೋದು ಮಟೀರಿಯಲ್ಸ್ ಏನೇನಿದೆ ರಿಮೇನ್ ಅಂದರೆ ಯಾವುದು ಪಳೆಯುಳಿಕೆಗಳು ಅಂತ ಹೇಳ್ತೀವಲ್ವಾ, ಅದರಿಂದ ಅದನ್ನು ಕಲಿತೇವೆ. ಸೊ ಸ್ಟೋನ್ ವಾಸ್ ದಿ ಇಂಡಿಸ್ಪೆನ್ಸಿಬಲ್ ಟೂಲ್. ಕಲ್ಲು ಅನ್ನೋದೇ, ಶಿಲೆ ಅನ್ನೋದೇ ಬಹಳ ಪ್ರಮುಖವಾದಂಥ ಸಾಧನ. ಆವಾಗ ಮಿಲಿಯನ್ಸ್ ಆಫ್ ಇಯರ್ಸ್ ನೋಡಿ, ಮಿಲಿಯನ್ಸ್ ಆಫ್ ಇಯರ್ಸ್ ಅಂತಂದರೆ ಲಕ್ಷಾಂತರ ವರ್ಷಗಳ ಕಾಲ ಇದೇ ಮುಂದುವರಿತಾ ಇದೆ. ನಾವಿರೋದು 2026ರಲ್ಲಿ, ಅಂದರೆ 1000 ವರ್ಷಗಳ ಅವಧಿಯಲ್ಲಿ ಮನುಷ್ಯನ ಒಂದು ಹಂತ ನಮ್ಗೆ ಗೊತ್ತಾಗಿದೆ. ಲಕ್ಷಾಂತರ ವರ್ಷ, ಮಿಲಿಯನ್ಸ್ ಆಫ್ ಇಯರ್ಸ್ನಲ್ಲಿ ಮನುಷ್ಯ ಹೀಗೆ ಬದುಕ್ತಾ ಇದ್ದ. ಸಾರಿ. ಈಗ ಇತಿಹಾಸಕಾರರು ಏನು ಮಾಡ್ತಾರೆ, ಈಗ ಹಿಸ್ಟೋರಿಯನ್ಸು ಆ ಕಲ್ಲು ಯಾವ ಥರ ಬಳಸ್ತಾ ಇದ್ದ ಅನ್ನೋದನ್ನು ಸ್ಟಡಿ ಮಾಡ್ತಾರೆ. ಆ ಕಲ್ಲಿನ ಸ್ವರೂಪ ಏನಿರಬಹುದು, ಅಥವಾ ಅದನ್ನು ಯಾವ ರೀತಿ ಅವನು ಉಪಯೋಗಿಸ್ತಾ ಇದ್ದ, ಏನು ಬದಲಾವಣೆ ಮಾಡಿಕೊಂಡ ಅವನು, ಅದರ ಆಧಾರದ ಮೇಲೆ 3 ರೀತಿಯಾಗಿ ಸ್ಟೋನ್ ಏಜನ್ನು ಡಿವೈಡ್ ಮಾಡ್ತಾರೆ. ಪ್ಯಾಲಿಯೋ, ಮೀಸೋ ಮತ್ತು ನಿಯೋ ಅಂತ. ಲಿಥಿಕ್ ಅಂತ ಒಂದು ಶಬ್ದ ಬಂದಿದೆ ನೋಡಿ, ಪ್ಯಾಲಿಯೋ ಲಿಥಿಕ್, ಮೀಸೋ ಲಿಥಿಕ್, ನಿಯೋ ಲಿಥಿಕ್. ಲಿಥಿಕ್ ಅಂತಂದರೆ ಗ್ರೀಕ್ ಭಾಷೆಯಲ್ಲಿ ಕಲ್ಲು ಅಂತ ಅರ್ಥ. ಈಗ ಪ್ಯಾಲಿಯೋಲಿಥಿಕಲ್ಲಿ, ಪ್ಯಾಲಿಯೋ ಅಂತಂದರೆ ಓಲ್ಡ್, ಹಳೇದು, ಹಳೆಯ ಶಿಲಾಯುಗ. ಮಧ್ಯ ಶಿಲಾಯುಗ ಆಮೇಲೆ ಬರೋದು ಮೀಸೋಲಿಥಿಕ್. ಮೀಸೋ ಅಂತಂದರೆ ಮಧ್ಯಮ ಕಾಲ. ಲಿಥಿಕ್ ಸೇಮ್ ಇದೆ, ಶಿಲೆ ಅನ್ನೋದು ಸೇಮ್ ಇದೆ. ಇನ್ನು ನಿಯೋಲಿಥಿಕ್ ನವಶಿಲಾಯುಗ. ನಿಯೋ ಅಂತಂದರೆ ಹೊಸದು. ಸೊ ಆ ರೀತಿ ನಾವೇನು ಮಾಡಿದ್ದೇವೆ, ಹಿಸ್ಟ್ರಿಯನ್ನು, ಅದರಲ್ಲೂ ಸ್ಟೋನ್ ಏಜನ್ನು ಡಿವೈಡ್ ಮಾಡಿದ್ದೇವೆ. ಪ್ಯಾಲಿಯೋ ಅಂತಂದರೆ ಓಲ್ಡ್ ಸ್ಟೋನ್ ಏಜು, ಮೀಸೋ ಮಿಡಲ್ ಸ್ಟೋನ್ ಏಜು, ನಿಯೋ ಅಂತಂದರೆ ನವ ಹೊಸ ಶಿಲಾಯುಗ. ಸೊ ಈ 3 ಯುಗಗಳಲ್ಲಿ ಮುಖ್ಯವಾಗಿ ನಾವು ಸ್ಟೋನ್ ಏಜನ್ನು ಡಿವೈಡ್ ಮಾಡಿದ್ದೇವೆ. ಇದು ಗೊತ್ತಾಗಿದೆ ಅಲ್ವಾ? ಆವಾಗ ನೋಡಿ, ಒಂದೊಂದೇ ಸ್ಟೇಜಲ್ಲಿ ನೋಡಿ, ಪ್ಯಾಲಿಯೋ ಅಂತಂದರೆ ಓಲ್ಡು, ಮೊದಲಿನ ಹಂತ, ಅದು ಬಹಳ ಹಳೆಯದು. ಆವಾಗ ಬಳಸುವಂಥ ಕಲ್ಲುಗಳು ಹೇಗಿತ್ತು, ಶಿಲೆಗಳು ಹೇಗಿತ್ತು, ಕ್ರೂಡ್, ಅನ್ರಿಫೈನ್ಡ್ ಟೂಲ್ಸ್. ಏನು ರಿಫೈನರಿ ಇರ್ತಿರಲಿಲ್ಲ ಆವಾಗ. ಏನು ಹೇಗಿದೆಯೋ ಪ್ರಕೃತಿಯಲ್ಲಿ ಹೇಗೆ ಸಿಗುತ್ತೋ ಅದನ್ನೇ ಬಳಸೋದು ಕ್ರೂಡ್ ಆಗಿ. ಮತ್ತು ಆಗಿನ ಕಾಲದ ಮನುಷ್ಯನ ಲೈಫ್ ಸ್ಟೈಲ್ ನೋಡಿ, ಹಂಟರ್ ಗ್ಯಾದರರ್. ಹಂಟಿಂಗ್ ಅಂತಂದರೆ ಬೇಟೆಯಾಡೋದು, ಬೇಟೆಯಾಡಲಿಕ್ಕೆ ಕಲ್ಲುಗಳನ್ನು ಉಪಯೋಗಿಸ್ತಾ ಇದ್ದ. ಗ್ಯಾದರಿಂಗ್ ಅಂತಂದರೆ ಹಣ್ಣು ಹಂಪಲುಗಳಿರಬಹುದು, ಪ್ರಕೃತಿಯ ಬೇರೆ ಬೇರೆ ಸಂಪನ್ಮೂಲಗಳನ್ನು ಸಂಗ್ರಹಿಸೋದು. ಈಗ ಮರದಲ್ಲಿ ಹಣ್ಣಿರುತ್ತೆ, ಕಲ್ಲನ್ನು ಎಸೆದು ಆ ಹಣ್ಣನ್ನು ಬೀಳಿಸೋದು, ಗ್ಯಾದರ್ ಮಾಡೋದು. ಸೊ ಈ ರೀತಿ ಕ್ರೂಡ್ ಆಗಿ ಅನ್ರಿಫೈನ್ಡ್ ಟೂಲ್ಸ್ಗಳನ್ನು ಪ್ಯಾಲಿಯೋಲಿಥಿಕ್ ಏಜಲ್ಲಿ ಮನುಷ್ಯ ಮುಖ್ಯವಾಗಿ ಬಳಸ್ತಾ ಇದ್ದ. ಆಮೇಲೆ ಮೀಸೋ ಅಂತಂದರೆ ಆವಾಗ ಹೇಗೆ, ಕಲ್ಲುಗಳಲ್ಲೇ ಸ್ವಲ್ಪ ಅವನೇನು ಮಾಡ್ತಾನೆ, ರಿಫೈನ್ ಮಾಡ್ತಾನೆ, ಸೂಕ್ಷ್ಮತೆ ಜಾಸ್ತಿ ಆಗ್ತಾ ಹೋಗುತ್ತೆ, ತೀಕ್ಷ್ಣವಾಗುತ್ತೆ ಅಲ್ವಾ. ಮೈಕ್ರೋಲಿತ್ಸ್ ಅಂತ ಹೇಳ್ತೇವೆ. ಮೈಕ್ರೋ ಅಂತಂದರೆ ದೊಡ್ಡ ದೊಡ್ಡ ಕಲ್ಲೇನಿತ್ತು ಮೊದಲು, ಅದರಲ್ಲಿ ಚೇಂಜಸ್ ಮಾಡ್ತಾ ಪ್ರಿಸೈಸ್ ಮಾಡ್ತಾ ಹೋಗ್ತಾನೆ. ಪ್ರಿಸೈಸ್ ಅಂತಂದರೆ ಇನ್ನಷ್ಟು ನಿಖರವಾಗುತ್ತೆ ಅದು. ಸೊ ಅದು ಮಧ್ಯಮ ಯುಗ, ಮಧ್ಯದ ಕಾಲ ಅಂತ ಹೇಳ್ಬೋದು. ಕಲ್ಲುಗಳು ಅಥವಾ ಉಪಕರಣಗಳು ಸೂಕ್ಷ್ಮ ಆಗುತ್ತೆ, ತೀಕ್ಷ್ಣ ಆಗ್ತಾ ಹೋಗುತ್ತೆ. ಇದಾದಮೇಲೆ ನವಶಿಲಾಯುಗ. ಆ ಹಂತದಲ್ಲಿ ಏನಾಗಿತ್ತು, ಅಲ್ಲಿ ತನಕ ಮನುಷ್ಯ ಅಗ್ರಿಕಲ್ಚರ್ ಅಂತಂದರೆ ಕೃಷಿಯ ಬಗ್ಗೆ ತಿಳ್ಕೊಂಡಿದ್ದ, ವ್ಯವಸಾಯವನ್ನು ಕಲಿತು ಅದಕ್ಕೋಸ್ಕರ ಇನ್ನಷ್ಟು ಸುಧಾರಿತವಾದಂತಹ ಕಲ್ಲಿನ ಆಯುಧಗಳನ್ನು ಬಳಸ್ತಾ ಇದ್ದ. ಮತ್ತು ನೋಡಿ, ಸೆಟಲ್ಡ್ ಕಮ್ಯುನಿಟಿ, ಒಂದು ಕಡೆ ನೆಲೆ ನಿಂತು ಅಲ್ಲಿ ತನ್ನ ವಾಸ್ತವ್ಯವನ್ನು ಹೂಡಿ ಆ ಜಾಗದಲ್ಲಿ ಹೆಚ್ಚು ದಿನ ಬದುಕೋದು, ಸೆಟ್ಲ್ ಆಗೋದು. ಆ ಒಂದು ಯುಗ ಅಥವಾ ಆ ಒಂದು ಹಂತ ಸ್ಟಾರ್ಟ್ ಆಗಿರೋದು ನಿಯೋಲಿಥಿಕ್ ಟೈಮ್ನಲ್ಲಿ, ನ್ಯೂ ಸ್ಟೋನ್ ಏಜ್ ಅಂತ ಹೇಳ್ತೇವೆ. ಸೊ ಈ ರೀತಿ ಮುಖ್ಯವಾಗಿ ನಾವು ನೋಡ್ತೇವೆ. ಅಂದರೆ ಪ್ಯಾಲಿಯೋಲಿಥಿಕ್ನಲ್ಲಿ ಕ್ರೂಡ್. ಸೊ ಆವಾಗ ನೊಮ್ಯಾಡಿಕ್ ಅಂತಂದರೆ ಅಲೆಮಾರಿ, ಬೇಟೆ ಆಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಬೇಟೆ ಆಡ್ತಾ ಇದ್ದಾನೆ, ಮನೇಲಿ ಮಲ್ಕೊಂಡಿರೋಣ, ಸಿಂಹ ಅಥವಾ ಹುಲಿ ಬರುತ್ತೆ, ಯಾವುದು ಯಾರನ್ನು ಬೇಟೆ ಆಡ್ತಾರೆ ಗೊತ್ತಾಗಲ್ಲ ಆವಾಗ ಅಲ್ವಾ. ಬೇಟೆ ಆಡಲಿಕ್ಕೆ ನೀವು ಮಲ್ಕೊಂಡಿದ್ರೆ ಅಲ್ಲೇ ಬಂದು ಯಾವುದೋ ಪ್ರಾಣಿ ತನ್ನನ್ನು ಬೇಟೆ ಆಡು ಅಂತ ಹೇಳೋದಿಲ್ಲ. ಮನುಷ್ಯ ಸಂಚರಿಸ್ತಾ ಇರಬೇಕು. ನೀವಿರೋ ಕಡೆಯಿಂದ ಬೇರೆ ಕಡೆ ಹೋಗಿ ಪ್ರಾಣಿಗಳನ್ನು ಹುಡುಕಬೇಕಾಗತ್ತೆ ಬೇಟೆ ಆಡಬೇಕು ಅಂತಾದರೆ. ಸೊ ನೊಮ್ಯಾಡಿಕ್, ಅಲೆಮಾರಿ ಜೀವನ. ಆಮೇಲೆ ಮೀಸೋಲಿಥಿಕ್ಗೆ ಬಂದಾಗ ಫಿಶಿಂಗ್ ಅದೆಲ್ಲ ಕಲ್ತಿದ್ದ, ಫಾರೇಜಿಂಗ್ ಕಲ್ತಿದ್ದ. ಅದೊಂದು ಟ್ರಾನ್ಸಿಷನಲ್ ಪೀರಿಯಡ್, ಬದಲಾವಣೆಯ ಸ್ಥಿತ್ಯಂತರ ಕಾಲ ಅಂತ ಹೇಳ್ತೀವಿ ನೋಡಿ, ಮೀಸೋಲಿಥಿಕ್. ಆಮೇಲೆ ನಿಯೋಲಿಥಿಕ್, ಅಲ್ಲಿ ಹೇಗಿದೆ, ಪಾಲಿಶ್ ಆಗಿದೆ, ತುಂಬ ಪಾಲಿಶ್ಡ್ ಟೂಲ್ಸ್ಗಳನ್ನು ಬಳಸ್ತಾನೆ. ಅಷ್ಟೊತ್ತಿಗಾಗಲೇ ಸೆಟ್ಲ್ ಆಗ್ತಾ ಇದ್ದ ಅವನು, ಒಂದು ಕಡೆ ನೆಲೆ ನಿಂತು ಕೃಷಿಯನ್ನು ಕಲ್ತಿದ್ದ. ಸೊ ಈ ರೀತಿ ಪ್ಯಾಲಿಯೋ, ಮೀಸೋ, ನಿಯೋ ಬಗ್ಗೆ ಗೊತ್ತಾಗಿದೆ ಅಲ್ವಾ. 3 ಹಂತಗಳು ಹೇಗಿದೆ
ಮತ್ತು ಅದಕ್ಕೆ ಕರೆಸ್ಪಾಂಡೆನ್ಸ್ ಆಗಿ ಅವನ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗ್ತಾ ಇದೆ. ಇನ್ನು ಪ್ಯಾಲಿಯೋಲಿಥಿಕಲ್ಲಿ ನೋಡಿ, ಅದರಲ್ಲಿ ಮತ್ತೆ 3 ಟೈಪ್ ಇದೆ. ಯಾಕೆ ಇಷ್ಟೆಲ್ಲ ಡೀಟೇಲ್ಸ್ ಬೇಕಾ ಅಂತ ನೀವು ಕೇಳಬಹುದು. ಆದರೆ ಮನುಷ್ಯನ ಹಂತ ಆ ಕಥೆ ಥರ ನೋಡ್ತಾ ಹೋಗಿ ನೋಡಿ. 3.5 ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಕಥೆ ಇದು. 3.5 ಮಿಲಿಯನ್ ಅಂತಂದರೆ ಎಷ್ಟಾಯಿತು? 1 ಮಿಲಿಯನ್ ಅಂತಂದರೆ 10 ಲಕ್ಷ ಅಂತಂದರೆ 35 ಲಕ್ಷ ವರ್ಷಗಳ ಹಿಂದೆ ನಾವು ಹೇಗಿದ್ವಿ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ. ಆವಾಗ ಕಲ್ಲನ್ನೇನೋ ಯೂಸ್ ಮಾಡ್ತಾ ಇದ್ವಿ, ಪ್ಯಾಲಿಯೋಲಿಥಿಕ್ ಅಂತ ಹೇಳಿದ್ವಿ. ಪ್ಯಾಲಿಯೋಲಿಥಿಕಲ್ಲು ಮತ್ತು ಲೋವರ್, ಮಿಡಲ್, ಅಪ್ಪರ್ ಅಂತ ಇದೆ. ಲೋವರ್, ಮಿಡಲ್, ಅಪ್ಪರ್ 3. ಇಲ್ಲಿ ನೋಡಿ, ಸಾರಿ, 3.5 ಮಿಲಿಯನ್ ವರ್ಷಗಳಿಂದ 10,000 BC ಇಲ್ಲಿ ತನಕನೂ ಏನಿದೆ, ಪ್ಯಾಲಿಯೋಲಿಥಿಕ್ ಪೀರಿಯಡೇ ಇದೆ. ಅಂತಂದರೆ ಆ ಏನು ಸ್ಟೋನ್ ಏಜ್ನಲ್ಲಿ ಪ್ಯಾಲಿಯೋಲಿಥಿಕ್ ಪೀರಿಯಡಿನ ಅವಧಿ ನೋಡಿ, ಅದು ಎಷ್ಟು ವರ್ಷಗಳ ಕಾಲ, ಲಕ್ಷಾಂತರ ವರ್ಷಗಳ ಕಾಲ ಮನುಷ್ಯ ಪ್ಯಾಲಿಯೋಲಿಥಿಕ್ ಟೈಮ್ನಲ್ಲಿದ್ದ. ನಾವು ಟೆಕ್ನಾಲಜಿ ಯೂಸ್ ಮಾಡಲಿಕ್ಕೆ ಶುರು ಮಾಡಿ ಪ್ರಾರಂಭಿಸಿ ಕೆಲವೇ ದಶಕಗಳಾಯಿತು ಅಲ್ವಾ, ಮೊಬೈಲ್ ಬಂದು. ನಾವು ನಮ್ಮ ಟೆಕ್ನಾಲಜಿ ಬಗ್ಗೆ ಹೇಳೋದಾದರೆ ಮೊಬೈಲು, ಲ್ಯಾಪ್ಟಾಪ್ ಎಲ್ಲ ಬಂದು ಕೆಲವು ದಶಕಗಳು ಮಾತ್ರ ಆಗಿದ್ದು. ಆದರೆ ಲಕ್ಷಾಂತರ ವರ್ಷಗಳ ಕಾಲ ನಾವು ಹೇಗಿದ್ವಿ, ಕಲ್ಲನ್ನು ಉಪಯೋಗಿಸ್ಕೊಂಡು ಬದುಕ್ತಾ ಇದ್ವಿ. ಒಂದು ಮೊಬೈಲ್ ಇಲ್ಲ ಅಂತಂದರೆ ಒಂದು ದಿನ ಉಸಿರಾಟ ನಿಂತು ಹೋಗಿಬಿಡುತ್ತೆ ನಮ್ಮದು ಅಲ್ವಾ, ಬದುಕಲಿಕ್ಕೆ ಆಗೋದಿಲ್ಲ. ಆಗ ಲಕ್ಷಾಂತರ ವರ್ಷಗಳ ಕಾಲ ಬರೀ ಕಲ್ಲಿನ ಮೂಲಕ ಜೀವನವನ್ನು ಸಾಗಿಸ್ತಾ ಇದ್ದ ಮನುಷ್ಯ. ಅದರಲ್ಲಿ ಲೋವರ್ ಪ್ಯಾಲಿಯೋಲಿಥಿಕ್ ಅಂತಂದರೆ 3.5 ಮಿಲಿಯನ್ ವರ್ಷದಿಂದ 1 ಲಕ್ಷ ವರ್ಷದ ತನಕ ಅಪ್ರಾಕ್ಸಿಮೇಟ್ಲಿ. ಮಿಡಲ್ ಅಂತಂದರೆ 1 ಲಕ್ಷದಿಂದ 40,000 ವರ್ಷ. ಅಪ್ಪರ್ ಅಂತಂದರೆ 40,000ದಿಂದ 8,000 ವರ್ಷ. 8ರಿಂದ 10,000 ಆ ಒಂದು ರೇಂಜಲ್ಲಿ ಹೇಳ್ತಾರೆ. ಇದು ವಿಶ್ವದ ಮಟ್ಟದಲ್ಲಿ. ಇನ್ನು ಇಂಡಿಯಾ ಸಬ್ ಕಾಂಟಿನೆಂಟ್, ಭಾರತದ ವಿಷಯಕ್ಕೆ ಬಂದರೆ ಎಲ್ಲ ಕಡೆ ಸಡನ್ನಾಗಿ ಒಂದೇ ಕಾಲದಲ್ಲಿ ಪ್ಯಾಲಿಯೋಲಿಥಿಕ್ ಸ್ಟಾರ್ಟ್ ಆಗಿಲ್ಲ. ಜಾಗತಿಕ ಮಟ್ಟದಲ್ಲಿ ಮನುಷ್ಯನ ಉಗಮ ಆಗಿದ್ದು ಆಫ್ರಿಕಾದಲ್ಲಿ ಅಂತ ಹೇಳ್ತಾರೆ. ಆಫ್ರಿಕಾ ಕಾಂಟಿನೆಂಟ್ ನೆನಪು ಮಾಡ್ಕೊಳ್ಳಿ. ಅಲ್ಲಿಂದ ಮತ್ತೆ ವಲಸೆ ಹೋಗ್ತಾನೆ ಮನುಷ್ಯ ಬೇರೆ ಬೇರೆ ಕಡೆ. ಸೊ ಇಂಡಿಯಾಕ್ಕೆ ಬಂದು ಇಲ್ಲಿ ಪ್ಯಾಲಿಯೋಲಿಥಿಕ್ ಸ್ಟಾರ್ಟ್ ಆಗಿದ್ದು ಸುಮಾರು 5 ಲಕ್ಷ ವರ್ಷಗಳ ಹಿಂದೆ ಅಂತ ಹೇಳ್ತಾರೆ. ಸೊ ಆ ರೀತಿ ಡಿಫ್ರೆನ್ಸ್ ಇದೆ, ಎಲ್ಲ ಕಡೆ ಒಂದೇ ಟೈಮ್ನಲ್ಲಿ ಸ್ಟಾರ್ಟ್ ಆಯಿತು ಅಂತಲ್ಲ. ಮತ್ತು ಆ ಸಂದರ್ಭದಲ್ಲಿ ವಾತಾವರಣ ಹೇಗಿತ್ತು ಅಲ್ವಾ, ಶಿಲಾಯುಗದ ಮಾನವನನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವತ್ತಿನ ಭೂಮಿಯ ಪರಿಸರ ಯಾವ ರೀತಿ ಇತ್ತು ಅಂತ ನಾವು ತಿಳ್ಕೊಬೇಕು. ಈಗ ಹಳೆಯ ಶಿಲಾಯುಗ ಅಂತ ಹೇಳ್ತೀವಲ್ವಾ, ಹಳೆಯ ಶಿಲಾಯುಗ ಪ್ಯಾಲಿಯೋಲಿಥಿಕ್ಕು, ಓಲ್ಡ್ ಸ್ಟೋನ್ ಏಜು. ಆವಾಗ ಮುಖ್ಯವಾಗಿ ಭೂಮಿಯ ಮೇಲೆ ಪ್ಲೀಸ್ಟೋಸಿನ್ ಪೀರಿಯಡ್ ಇತ್ತು ಅಂತ ಹೇಳ್ತಾರೆ. ಅಂತಂದರೆ ಒಂಥರ ಹಿಮಯುಗ ಅಂತ ಹೇಳ್ಬೋದು, ಐಸ್ ಏಜ್ ಆಗಿತ್ತು ಅದು ಅಂತ ಹೇಳ್ತಾರೆ. ಐಸ್ ಏಜ್ ಅಂತಂದರೆ ಹೇಗೆ, ಹಿಮಯುಗ ಆಗ ಪರಿಸರ ಹೇಗಿತ್ತು ಅಂತಂದರೆ ಗ್ಲೇಷಿಯಲ್ ಎಕ್ಸ್ಪ್ಯಾನ್ಷನ್, ಐಸ್ ಶೀಟ್ಗಳು ಎಲ್ಲ ಕಡೆ ಬಹುಪಾಲು, ಭೂಮಿಯ ಬಹುಪಾಲು ಭಾಗ, ಅದರಲ್ಲೂ ಎತ್ತರದ ಪ್ರದೇಶಗಳಲ್ಲಿ ಉತ್ತರಾರ್ಧ ಗೋಳ ಅಂತೇನಿದೆ, ಉತ್ತರಾರ್ಧ ಗೋಳ ಅಂತಂದರೆ ಭೂಮಿಯನ್ನು ಈ ರೀತಿ ಕಂಪೇರ್ ಮಾಡಿಕೊಂಡ್ರೆ ಮಿಡ್ಲಲ್ಲಿ ಇಕ್ವೇಟರ್ ಹೋಗುತ್ತೆ, ಮೇಲ್ಗಡೆ ನಾರ್ದರ್ನ್ ಹೆಮಿಸ್ಪಿಯರು, ಕೆಳಗಡೆ ಸದರ್ನ್ ಹೆಮಿಸ್ಪಿಯರು. ಈ ನಾರ್ದರ್ನ್ ಹೆಮಿಸ್ಪಿಯರಿನ ಬಹುಪಾಲು ಭಾಗ ಏನಾಗಿತ್ತು, ಐಸ್ ಆಗಿತ್ತು, ಮಂಜಿನಿಂದ ಆವೃತ ಆಗಿತ್ತು. ಆಮೇಲೆ ಮಂಜಿನ ಕಾರಣದಿಂದಾಗಿ ಎಷ್ಟು ಮಂಜಿತ್ತು ಅಂತಂದರೆ ಕೋಲ್ಡ್ ಜಾಸ್ತಿ ಇರೋದ್ರಿಂದ ವಾತಾವರಣದಲ್ಲಿ ಗಾಳಿಯಲ್ಲಿ ತೇವಾಂಶ ಅತಿ ಕಡಿಮೆ ಆಗಿ ಡ್ರೈ ಕ್ಲೈಮೇಟ್. ಈಗ ನೀರು ತುಂಬ ಮಂಜಿದ್ರೆ, ತುಂಬ ಚಳಿಯಾಗಿದ್ದರೆ ಹೇಗಿರುತ್ತೆ, ಐಸ್ ರೂಪದಲ್ಲಿ ಬಿಡುತ್ತೆ ಅಲ್ವಾ, ಮಂಜುಗಡ್ಡೆ ಆಗಿಬಿಡುತ್ತೆ. ಸೊ ಆವಾಗ ವಾತಾವರಣದಲ್ಲಿರೋ ತೇವಾಂಶ ಸಹ ಏನಾಗ್ಬಿಡುತ್ತೆ, ಮಂಜುಗಡ್ಡೆ ಆಗಿಬಿಡುತ್ತೆ. ನೀರಿನ ಅಂಶಗಳೆಲ್ಲ ಮಂಜುಗಡ್ಡೆಯಾಗಿ ಕನ್ವರ್ಟ್ ಆಗಿಬಿಡುತ್ತೆ. ವಾತಾವರಣ ಅವಾಗ ಏನಾಗುತ್ತೆ, ಡ್ರೈ ಆಗಿಬಿಡುತ್ತೆ. ಸೊ ಇದು ಆಗಿನ ಕಾಲದ ವಾತಾವರಣ. ಸೊ ಲೋ ಹ್ಯುಮಿಡಿಟಿ, ಫ್ರಿಜಿಡ್ ಮತ್ತು ಏರಿಡ್ ಕ್ಲೈಮೇಟ್. ಏರಿಡ್ ಅಂತಂದರೆ ಲೋ ಹ್ಯುಮಿಡಿಟಿ, ತೇವಾಂಶ ಬಹಳ ಕಡಿಮೆ ಇದೆ. ಶುಷ್ಕ ವಾತಾವರಣ ಅಂತ, ಶುಷ್ಕ ಹವಾಮಾನ ಅಂತ ಹೇಳ್ಬೋದು. ಮತ್ತು ಈಗ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಪ್ರಾಣಿಗಳೇ ಬೇರೆ, ಹಿಮಾಲಯದಲ್ಲಿ ಬದುಕುವ ಪ್ರಾಣಿಗಳೇ ಬೇರೆ. ಟೆಂಪ್ರೇಚರ್ ಬದಲಾಗ್ತಾ ಇದ್ದ ಹಾಗೆ ಸಸ್ಯವರ್ಗ, ಪ್ರಾಣಿ ವರ್ಗ ಇದೆಲ್ಲ ಬದಲಾಗುತ್ತೆ ಅಲ್ವಾ. ಎಲ್ಲ ಪ್ರಾಣಿಗಳು ಎಲ್ಲ ಟೈಮ್ನಲ್ಲೂ ಎಲ್ಲ ವಾತಾವರಣದಲ್ಲೂ ಬದುಕಲಿಕ್ಕಾಗೋದಿಲ್ಲ. ಸೊ ಐಸ್ ಏಜ್ನಲ್ಲಿ ಯಾವಾಗ ಚಳಿ ಹೆಚ್ಚಾಗುತ್ತೋ, ವಿಪರೀತ ಚಳಿ ಆಗ್ತಾ ಹೋಗುತ್ತೋ, ಆವಾಗ ಯಾವ ಪ್ರಾಣಿಗಳು ಆ ಚಳಿಯನ್ನು ತಡ್ಕೊಳ್ಳುತ್ತೋ ಅವು ಮಾತ್ರ ಬದುಕ್ತವೆ. ಹಾಗಾಗಿ ಆಗಿನ ಕಾಲದ ಸ್ಪೆಷಲೈಸ್ಡ್ ಕೋಲ್ಡ್ ಅಡಾಪ್ಟೆಡ್ ಮೆಗಾಫೋನಾ ಅಂತ ಕರಿತೇವೆ. ಫ್ಲೋರಾ ಮತ್ತು ಫೋನಾ. ಫ್ಲೋರಾ ಅಂತಂದರೆ ಸಸ್ಯ,
ಫಾನ ಅಂತಂದರೆ ಪ್ರಾಣಿಗಳಿಗೆ ಸಂಬಂಧಪಟ್ಟಿರೋದು. ಸೊ ಕೋಲ್ಡ್ ಜಾಸ್ತಿ ಇದ್ದಾಗ ಕೆಲವು ಪ್ರಮುಖವಾದಂಥ ಪ್ರಾಣಿಗಳು ಮಾತ್ರ ಬದುಕ್ತವೆ, ಅದನ್ನು ತಡ್ಕೊಳ್ಳೋ ಶಕ್ತಿ ಇರೋರು. ಅದಕ್ಕೆ ಹೇಳ್ತಾರೆ ನೋಡಿ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಯಾರು ಅಡಾಪ್ಟ್ ಆಗ್ತಾರೋ, ಯಾರು ತಮ್ಮನ್ನು ತಾವು ಹೊಂದಿಸ್ಕೊಳ್ತಾರೋ ಅವರು ಬದುಕ್ತಾರೆ. ಅದು ಎಲ್ಲ ಸಂದರ್ಭದಲ್ಲೂ ಎಲ್ಲ ಫೀಲ್ಡಲ್ಲೂ ಹಾಗೆ. ಹೊಂದಿಸ್ಕೊಳ್ಳೋದು ಅಂತಂದರೆ ನಮ್ಮ ವ್ಯಾಲ್ಯೂಗಳನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಅಂತ ಅಲ್ಲ. ಸಮಯಕ್ಕೆ ತಕ್ಕ ಹಾಗೆ ನಮ್ಮ ಎಫಿಷಿಯನ್ಸಿ, ನಮ್ಮ ಪ್ರೊಡಕ್ಟಿವಿಟಿ, ನಮ್ಮ ಸ್ಟ್ರೆಂತನ್ನು ಜಾಸ್ತಿ ಮಾಡ್ಕೊಳ್ಳೋದು. ಆ ರೀತಿಯಾಗಿ ನಾವು ಬದುಕಬೇಕಾಗತ್ತೆ. ಅದನ್ನು ನಾವು ಹಿಸ್ಟ್ರಿಯಿಂದ ಕಲಿಬಹುದು. ಇನ್ನು ವಾತಾವರಣ ಹೀಗೆ ಚಳಿ, ಐಸ್ ಏಜ್ ಆಗ್ತಾ ಇದೆ. ಅದಾದಮೇಲೆ ಮನುಷ್ಯನ ಲೈಫ್ನಲ್ಲೂ ಸಹ ಚೇಂಜಸ್ ಆಗಿದೆ. ಮನುಷ್ಯನ ವಿಕಾಸದ ಹಂತಗಳನ್ನು ನೋಡೋದಾದರೆ ಹೋಮೋ ಎರೆಕ್ಟಸ್ ಅಂತ ಹೇಳ್ತೇವೆ. ತುಂಬ ಬೇರೆ ಬೇರೆ ಸ್ಟೇಜಸ್ ಇದೆ. ಹೀಗಿರೋ ಮನುಷ್ಯ ಮತ್ತು ಬೇರೆ ಬೇರೆ ಹಂತ, ಇನ್ನೂ ಸ್ಟೇಜಸ್ ಆಫ್ ಎವಲ್ಯೂಷನ್ ಜಾಸ್ತಿ ಇದೆ. ಅದೆಲ್ಲ ನಾವು ಡಿಸ್ಕಸ್ ಮಾಡದೆ ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ನೋಡ್ತಾ ಇದ್ದೇವೆ. ಹೋಮೋ ಎರೆಕ್ಟಸ್ ಅಂತಂದ್ರೆ ಏನು? ಮುಖ್ಯವಾಗಿ ಬೈಪೆಡಲಿಸಮ್, 2 ಕಾಲುಗಳ ಮೇಲೆ ನಿಲ್ಲಲಿಕ್ಕೆ ಕಲಿತಂಥ ಮನುಷ್ಯ. ಅದಕ್ಕೆ ಶಿಫ್ಟ್ ಆಗ್ತಾನೆ. ಒಂದು ಪ್ರಾಣಿ 4 ಕಾಲುಗಳಿಂದ ನಡೀತಾ ಇರುತ್ತೆ, ಓಕೆನಾ? 4 ಕಾಲುಗಳಿಂದ ನಡೀತಾ ಇದ್ದರೆ ಏನು ಆವಾಗ ಅಡ್ವಾಂಟೇಜ್ ಏನು? ಆ ಪ್ರಾಣಿ ರೀತಿಯಲ್ಲಿ ಬಹಳ ಬೇಗ ಚಲಿಸಬಹುದು, ಬೇರೆ ಬೇರೆ ಕಡೆ ಹೋಗಬಹುದು. ಈಗ ಕೆಲವೊಂದು ಪ್ರಾಣಿಗಳಿದೆ, 4 ಕಾಲಿನ ಪ್ರಾಣಿಗಳು ತುಂಬ ಇದೆ, ನಿಮ್ಗೆ ಗೊತ್ತಿದೆ. ಆದರೆ ಯಾವಾಗ 2 ಕಾಲಿನ ಮೇಲೆ ನಿಂತು ಮನುಷ್ಯ ನೇರವಾಗಿ ಕಲಿತಾನೋ, ನೇರವಾಗಿ ನಿಲ್ತಾನೋ, ಆವಾಗೇನು ಉಪಯೋಗ ಅಂತಂದರೆ, ಇಷ್ಟು ದಿನ ಚಿಕ್ಕದಾಗಿದ್ದ, ಎತ್ತರಕ್ಕೆ ನಿಂತಾಗ ದೂರದ ವಿಷಯಗಳು ಸಹ ಕಾಣಿಸುತ್ತೆ. ದೂರದಲ್ಲಿ ಏನಾಗ್ತಾ ಇದೆ, ಯಾವುದೋ ಪ್ರಾಣಿ ದೂರದಿಂದ ಅಟ್ಯಾಕ್ ಮಾಡ್ತಾ ಇದೆ ಅಂತಂದರೆ ಇವರು ಇಲ್ಲೇ ಸಿದ್ಧ ಆಗ್ತಾನೆ. ಸೊ ಬೈಪೆಡಲಿಸಮ್ ಅನ್ನೋದು ತುಂಬ ದೊಡ್ಡ ಟರ್ನಿಂಗ್ ಪಾಯಿಂಟ್. ಯಾವಾಗ 4 ಕಾಲಿನ ಮನುಷ್ಯ 2 ಕಾಲ ಮೇಲೆ ನಿಲ್ಲಲಿಕ್ಕೆ ಕಲಿತಾನೋ, ಶಿಫ್ಟ್ ಆಗುತ್ತೋ, ಅಪ್ರೈಟ್ ಪೋಸ್ಚರ್ ಅಂತ ಹೇಳ್ತೀವಲ್ವ, ಆ ಪೋಸ್ಚರಿಗೆ ಶಿಫ್ಟ್ ಆಗ್ತಾನೋ, ಆವಾಗ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೇವೆ ನಾವು, ಅಥವಾ ಹೋಮೋ ಎರೆಕ್ಟಸ್ ಅಂತ ಇದಕ್ಕೆ ಕರೀತಾರೆ. ಸೊ ಲೋವರ್ ಪ್ಯಾಲಿಲಿಥಿಕ್ ಪೀರಿಯಡಲ್ಲಿ ಯಾರಿದ್ರು ಹೋಮೋ ಎರೆಕ್ಟಸ್, ಲೋವರ್ ಪ್ಯಾಲಿಲಿಥಿಕ್ ಕಲ್ಚರಲ್ಲಿ ಇರೋರು ಹೋಮೋ ಎರೆಕ್ಟಸ್. ಸೊ ಆವಾಗ ಇಂತಹ ಮನುಷ್ಯರಿದ್ದರು, ಹೋಮೋ ಎರೆಕ್ಟಸ್. ಇನ್ನು ಹೋಮೋ ಸೆಪಿಯನ್ಸ್ ಅಂತಂದರೆ ಇವತ್ತಿನ ನಮ್ಮ ರೂಪ, ಆಧುನಿಕ ಮಾನವನ ರೂಪ. ಮಾಡರ್ನ್ ಹ್ಯೂಮನ್ಸಿಗೆ ನಾವು ಹೋಮೋ ಸೆಪಿಯನ್ಸ್ ಅಂತ ಕರೀತೇವೆ. ಸೊ ಇಲ್ಲಿ ಇವರು ಕಾಣಿಸ್ಕೊಂಡಿದ್ದು ಹಳೆ ಶಿಲಾಯುಗದ ಕೊನೆಯ ಹಂತ. ಈಗ ಮೇಲ್ಗಡೆ ಬಂದು ಇನ್ನೊಂದು ಸಾರಿ ಹೇಳ್ತೇನೆ. ಶಿಲಾಯುಗದಲ್ಲಿ, ಸ್ಟೋನ್ ಏಜ್ನಲ್ಲಿ ಏನೇನಿದೆ ಟೈಪ್ಸು ನೆನಪು ಮಾಡ್ಕೊಳ್ಳಿ. ಸ್ಟೋನ್ ಏಜಲ್ಲಿ ಪ್ಯಾಲಿಯೋ, ಮೀಸೋ, ನಿಯೋ. ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ. ಹಳೆ ಶಿಲಾಯುಗದಲ್ಲಿ ಮತ್ತೆ 3 ಥರ ಇದೆ. ಯಾವುದು? ಲೋವರು, ಮಿಡಲ್ಲು, ಅಪ್ಪರು. ಲೋ ಕೆಳಗಡೆಯಿಂದ ಸ್ಟಾರ್ಟ್ ಆಗಿದೆ ಅಂತ ಇಟ್ಕೊಳ್ಳೋಣ, ಕಲ್ಪನೆ. ಲೋವರು, ಮಿಡಲ್ಲು, ಅಪ್ಪರ್. ಕೆಳಗಡೆಯಿಂದ ಸ್ಟಾರ್ಟ್ ಆಗಿರೋದು, ಅದಕ್ಕೇನು ಹೆಸರು ಕೊಟ್ವಿ? ಲೋವರ್ ಪ್ಯಾಲಿಲಿಥಿಕ್. ಲೋವರ್ ಪ್ಯಾಲಿಲಿಥಿಕಲ್ಲಿ ಮನುಷ್ಯ ಹೇಗಿದ್ದ? ಹೋಮೋ ಎರೆಕ್ಟಸ್ ಆಗಿದ್ದ ಅಂತಂದರೆ ಅವನು 2 ಕಾಲಿನ ಮೇಲೆ ನಿಲ್ಲಲಿಕ್ಕೆ ಕಲ್ತಿದ್ದ. ಆಮೇಲೆ ವರ್ಷಗಳು ಕಳೆದ ಮೇಲೆ ಹೋಮೋ ಸೇಪಿಯನ್ಸ್ ಅಂದರೆ ನಮ್ಮ ರೂಪ ಬರುತ್ತೆ. ಸೊ ಅದು ಬರೋದು ಯಾವಾಗ? ಎಮರ್ಜಿಂಗ್ ಇನ್ ಅಪ್ಪರ್ ಪ್ಯಾಲಿಲಿಥಿಕ್. ಲೋವರ್, ಆಮೇಲೆ ಮಿಡಲ್, ಲಾಸ್ಟಲ್ಲಿ ಬರೋದು ಪ್ಯಾಲಿಲಿಥಿಕಲ್ಲಿ ಅಪ್ಪರ್. ಸೊ ಇಲ್ಲಿ ಮನುಷ್ಯ ನೇರವಾಗಿ ನಿಲ್ತಾನೆ. ನಿಲ್ತ್ಕೊಂಡು ಬರೀ ನೇರವಾಗಿ ನಿಲ್ಲೋದು ನಾವು ಇಲ್ಲೇ ನೋಡ್ಬೋದು ಅಲ್ವಾ? ನೇರವಾಗಿ ನಿಲ್ಲೋದನ್ನು ಇಲ್ಲೇ ನೋಡಿದ್ವಿ, ಅದು ಹೋಮೋ ಎರೆಕ್ಟಸ್ಸು. ನೇರವಾಗಿ ನಿಂತು ಇನ್ನಷ್ಟು ಕ್ಯಾರೆಕ್ಟರ್ಸ್ಗಳು ಆ್ಯಡ್ ಆಗುತ್ತೆ. ಅಂತಂದರೆ ತನ್ನ ಕಾಗ್ನೇಟಿವ್ ಫ್ಯಾಕಲ್ಟಿ ಅಂತ ಹೇಳ್ತೇವೆ, ಮನುಷ್ಯನ ಬ್ರೈನ್ ಡೆವಲಪ್ ಆಗೋದು ಮತ್ತು ಸುತ್ತಮುತ್ತಲಿನ ವಿಷಯವನ್ನು ಬಹಳ ಬೇಗ ಅರ್ಥ ಮಾಡ್ಕೊಳ್ಳೋದು, ಅದೆಲ್ಲ ಆವಾಗ ಜಾಸ್ತಿ ಈ ಅಪ್ಪರ್ ಪ್ಯಾಲಿಲಿಥಿಕ್ ಟೈಮ್ನಲ್ಲಿ ಆಗುತ್ತೆ. ಅಂತಂದರೆ ಈಗ ಒಬ್ಬ ಶಿಲ್ಪಿ ಕಲ್ಲಿನಿಂದ ಮೂರ್ತಿಯನ್ನು ಕೆತ್ತುತ್ತಾನೆ. ಕೆತ್ತಬೇಕಾದ್ರೆ ಅನಗತ್ಯ ಭಾಗಗಳನ್ನು ಏನು ಮಾಡ್ತಾನೆ? ಸುತ್ತಿಗೆಯಿಂದ ಹೊಡೆದಾಕ್ತಾನೆ. ಬೇಡದೇ ಇರೋದನ್ನೆಲ್ಲ ತೆಗೆದು ಬೇಕಾಗಿರೋದನ್ನು ಮಾತ್ರ ಇಡ್ತಾನೆ. ಮೊದಲೇನು ಒರಟಾದ ಆಕಾರ ಬರುತ್ತೆ ಅಲ್ವಾ? ಒರಟಾದ ಆಕಾರ ಅಂತಂದರೆ ಒಂದು ಶೇಪ್ ಬರ್ತಾ ಇದೆ, ಅದು ಹೋಮೋ ಎರೆಕ್ಟಸ್. ಪರಿಪೂರ್ಣ ಆಕಾರ ಯಾವಾಗ ಬರುತ್ತೋ, ಅದಕ್ಕೆ ಕಣ್ಣು, ಮೂಗು, ಕಿವಿ ಎಲ್ಲ ಬರುತ್ತೋ, ಅದು ಹೋಮೋ ಸೇಪಿಯನ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿ ಮಾನವನ ಬುದ್ಧಿಶಕ್ತಿ ಸಹ ಹೋಮೋ ಎರೆಕ್ಟಸ್ಸಿಂದ ಹೋಮೋ ಸೇಪಿಯನ್ಸ್ ಹಂತಕ್ಕೆ ಬರೋ ತನಕ ಬಹಳ ಡೆವಲಪ್ ಆಗುತ್ತೆ. ಸೊ ಇವಿಷ್ಟು ನಾವಿವತ್ತು ನೋಡಿದ್ದು. ಸೊ ಈ ರೀತಿ ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಅರ್ಥ ಆಗ್ತಾ ಇದೆಯಾ, ಅಥವಾ
ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಇಮೇಜಸ್ ಇರೋದ್ರಿಂದ ಹೆಚ್ಚು ಕಲ್ಪನೆ ಬರಬಹುದು ಅಂತ ಅಂದ್ಕೊಂಡಿದ್ದೇನೆ. ಓಕೆನಾ? ನಿಮ್ಮ ಅಭಿಪ್ರಾಯ ನನಗೆ ಬಹಳ ಇಂಪಾರ್ಟೆಂಟು. ಸಾಧ್ಯವಾದದನ್ನು ನಾನು ಅಡಾಪ್ಟ್ ಮಾಡ್ಕೊಳ್ತೇನೆ. ಸೊ ಕನ್ನಡ, ಇಂಗ್ಲೀಷು ಮತ್ತು ಕನ್ನಡ ಪ್ಲಸ್ ಇಂಗ್ಲೀಷು 3 ನೋಟ್ಸು ಸಹ ನಿಮಗೆ ಡಿಸ್ಕ್ರಿಪ್ಷನಲ್ಲಿರೋ ಡ್ರೈವ್ ಲಿಂಕಲ್ಲಿ ಸಿಗುತ್ತೆ. ಬೇಕಾದ್ದನ್ನು ಅಲ್ಲಿಂದ ನೀವು ಓದಬಹುದು. ಪ್ರಿಂಟೌಟ್ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಟ್ಯಾಬ್ ಇದ್ದರೆ, ಲ್ಯಾಪ್ಟಾಪ್ ಇದ್ದರೆ ಅದರಲ್ಲೇ ಓದಿ. ಮುಂದೆ ಶಾರ್ಟ್ ನೋಟ್ಸು ಅದೆಲ್ಲ ಸ್ವಲ್ಪ ದಿನ ಆಗಲಿ, ಒಂದು 3ರಿಂದ 4 ಸಾರಿ ರಿವಿಷನ್ ಆಗಲಿ ಪ್ರತಿಯೊಂದು, ಆಮೇಲೆ ಶಾರ್ಟ್ ನೋಟ್ಸ್. ಈಗಲೇ ಶಾರ್ಟ್ ನೋಟ್ಸ್ ಮಾಡಿಸ್ಕೊಳ್ಳಿಕ್ಕೆ ಹೋದರೆ ಏನಾಗುತ್ತೆ, ಪ್ರತಿಯೊಂದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ಪ್ರತಿಯೊಂದು ನೆನಪಿರೋದು ನೆನಪಿಲ್ಲದೆ ಇರೋದು ಎಲ್ಲ ಬರಿತಾ ಇರ್ತೀರಿ. ಅದು ಶಾರ್ಟ್ ನೋಟ್ಸ್ ಆಗಲ್ಲ, ಇನ್ನೊಂದು ಲಾಂಗ್ ನೋಟ್ಸ್ ಆಗುತ್ತೆ. ಫಿಲ್ಮ್ಸ್ ಹತ್ತಿರ ಬಂದಾಗ ಓದಲಿಕ್ಕೆ ಅಷ್ಟು ಟೈಮ್ ಇರೋದಿಲ್ಲ. 2ರಿಂದ 3 ಸಾರಿ ರಿವಿಷನ್ ಆದಮೇಲೆ ಅದರ ಮೇಲೆ ಟೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದೆ. ಜೆಮಿನಿಗೆ ಅಪ್ಲೋಡ್ ಮಾಡಿ ಟೆಸ್ಟ್ ತಗೊಂಡು ಯಾವುದು ನೆನಪಿರೋದಿಲ್ಲ, ಆವಾಗ ಅದರ ಆಧಾರದ ಮೇಲೆ ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ಓಕೆನಾ? ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ ಇದರ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್.